ಸ್ನೇಹಿತರೆ ನಮಸ್ಕಾರ. ನ್ಯೂಸ್ 18 ಕನ್ನಡದ ಫೇಸ್ಬುಕ್ ಮತ್ತು ಯೂಟ್ಯೂಬ್ಗೆ ಸ್ವಾಗತ. ನಾನು ಗಂಗಾಧರ್ ವಾಗಟ. ಒಂದು ವಿಶೇಷವಾದಂತಹ ಸುದ್ದಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ ಸ್ನೇಹಿತರೆ. ಬಹುಶಃ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ವೈರಲ್ ಆಯಿತು. ಚಿಕ್ಕಜಾಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಸ್ಟರ್ಲಿಂಗ್ ವಸತಿ ಶಾಲೆಯಲ್ಲಿ ಬಾಲಕ ಗುರುಕಿರಣ್ ಅಂತೇಳಿ 6ನೇ ತರಗತಿ ವಿದ್ಯಾರ್ಥಿ ಈತ ಅನುಮಾನಾಸ್ಪದವಾಗಿ ಅಲ್ಲಿ ಸಾವನ್ನಪ್ಪದ. ಆದರೆ ಅವರ ಕುಟುಂಬಸ್ಥರೆಲ್ಲರೂ ಕೂಡ ಗಂಭೀರವಾದಂಥ ಆರೋಪಗಳನ್ನು ಅಲ್ಲಿದ್ದಂಥ ಶಿಕ್ಷಕರ ಮೇಲೆ, ಜೊತೆಯಲ್ಲಿ ದೈಹಿಕ ಶಿಕ್ಷಣ ಆತನ ಮೇಲೆ ಒಂದು ಹಲ್ಲೆ ಮಾಡುವಂಥ ಮುಂದಾಗಿರುವಂಥದ್ದು, ಅಲ್ಲಿ ಪ್ರೊಟೆಸ್ಟ್ ಮಾಡುವಂಥದ್ದಾಗಿರ್ಬೋದು, ಅಲ್ಲಿ ಹೋಗಿ ಎಲ್ಲ ಕೂಡ ಇಲ್ಲ ಇವರಿಂದ ನನ್ನ ಮಗನ ಸಾವಾಗಿದೆ ಅಂತೇಳಿ ಕುಟುಂಬಸ್ಥರು ಗಂಭೀರವಾದಂಥ ಆರೋಪ ಮಾಡಿದ್ರು. ಅವರ ತಂದೆ ದೂರನ್ನು ಪಡೆದು ಬಾಗ್ಲೂರು ಪೊಲೀಸ್ ಒಂದು ಠಾಣೆಯಲ್ಲಿ, ಅಂದರೆ ಬಾಗ್ಲೂರು ಪೊಲೀಸ್ ಠಾಣೆಯಲ್ಲಿ ಒಂದು FIR ಕೂಡ ದಾಖಲಾಯಿತು. ಅಂದರೆ ಚಿಕ್ಕಜಾಲ ವ್ಯಾಪ್ತಿಗೆ ಅದು ಬಂದರೂ ಸಹ ಶಾಲೆ ಅದು ಸ್ಟೇಷನ್ ವ್ಯಾಪ್ತಿಗೆ ಬರುವಂಥದ್ದು ಬಾಗ್ಲೂರು ಪೊಲೀಸ್ ಠಾಣೆ. ಅವರ ತಂದೆಯಿಂದ ಕಂಪ್ಲೇಂಟ್ ಪಡೆದು ಇಲ್ಲ ಈತ ಒಂದು ಗಂಭೀರವಾಗಿ ಹಲ್ಲೆ ಮಾಡಿದಂಥ ಹಿನ್ನೆಲೆ ನನ್ನ ಮಗ ಸಾವನ್ನಪ್ಪಿದ್ದಾನೆ ಅಂತೇಳಿ ದೂರು ಕೊಟ್ಟಿದ್ರು. ಅದು ತುಂಬ ಅಲ್ಲಿ ತುಂಬ ಉದ್ವಿಗ್ನ ಪರಿಸ್ಥಿತಿಯಲ್ಲಿ ಸಾಕಷ್ಟು ಮಂದಿಯವರ ಸಂಬಂಧಿಕರು, ಕುಟುಂಬಸ್ಥರೆಲ್ಲರೂ ಕೂಡ ಅಟ್ಯಾಕ್ ಮಾಡುತ್ತಾಯಿತು. ಒಂದು ವೇಳೆ ಅಲ್ಲಿ ಪೊಲೀಸರಿಲ್ಲದಿದ್ದರೆ ಬೇರೆ ರೀತಿಯಾದಂಥ ಅನಾಹುತಗಳಲ್ಲಿ ಆಗ್ತಾ ಇರುವಂಥ ಸಮಸ್ಯೆ ಆಗ್ತಾಯಿತ್ತು. ಕೂಡಲೇ ಪೊಲೀಸ್ ಅಲರ್ಟ್ ಆಗಿ ಅವರು ಬಂದೋಬಸ್ತ್ ಮಾಡಿಕೊಂಡು ಅವರನ್ನು ಯಾರು ದೈಹಿಕ ಶಿಕ್ಷೆ ಆಗ್ತಾ ಇದ್ದ ಆತನನ್ನು ವಶಕ್ಕೆ ಪಡೆಯುವಂಥ ಕೆಲಸ ಮಾಡಿದ್ರು, ವಿಚಾರಣೆ ಮಾಡಿದರು. ಅನಂತರ ಅಲ್ಲಿ ಈ ಬಾಲಕ ಏನಿದ್ದ ವಿದ್ಯಾರ್ಥಿ ಗುರುಕಿರಣ್ ಅಂತೇಳಿ ಆತನ ಸ್ನೇಹಿತ ಮತ್ತು ಅಲ್ಲಿ ಕ್ಲಾಸ್ ರೂಮಲ್ಲಿ ಯಾರಿದ್ರು ಅವರೆಲ್ಲರ ಒಂದು ಸ್ಟೇಟ್ಮೆಂಟ್ ಪಡೆಯುವಂಥ ಕೆಲಸವನ್ನು ಕೂಡ ಮಾಡಿದ್ರು. ಅಂದರೆ ಆ ಸ್ಟೇಟ್ಮೆಂಟ್ ಪಡೆಯುವಂಥ ಸಂದರ್ಭದಲ್ಲಿ ಇಲ್ಲ ಇವರು ಟೀಚರ್ ಹೊಡೆದ್ರು, ಅವ್ರು ಹೊಡೆದಿದ್ದರಿಂದ ಸುಮಾರು ರೌಂಡ್ಸ್ ಹೊಡೆಸಿದ್ರು ಗ್ರೌಂಡಲ್ಲಿ, ಅವರು ರೌಂಡ್ಸ್ ಹೊಡೆಸಿದ್ರಿಂದಲೇ ಈ ಥರ ಆಯಿತು ಅಂತೇಳಿ ಸ್ವಲ್ಪ ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಟರು. ಹೀಗಾಗಿ ಅವರನ್ನು ವಶಕ್ಕೆ ಪಡ್ಕೊಂಡ್ರು. ಆ ಬಳಿಕ ಅದೇ ವಿದ್ಯಾರ್ಥಿಗಳನ್ನು ಸ್ಟೇಷನ್ ಹತ್ರ ಕರೆಸಿ ಅನಂತರ ಅವರನ್ನು ತಮ್ಮದೇ ಆದಷ್ಟೇ ಅಲ್ಲೇ ಶಾಲೆಗೆ ಹೋಗಿ ಮರುದಿನ ಅವರನ್ನು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲ ಬೇರೆ ಬೇರೆ ಸ್ಪಷ್ಟತೆ ಇಲ್ಲದ ರೀತಿಯಲ್ಲಿ, ಇಲ್ಲ ನಮ್ಗೆ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ, ಇಲ್ಲ ಅದು ಶಿಕ್ಷಕರು ಹೊಡೆದಿಲ್ಲ ಅನ್ನೋ ರೀತಿಯಲ್ಲಿ ಈ ಥರ ಸ್ಟೇಟ್ಮೆಂಟ್ ಕೊಟ್ಟರು. ಇಲ್ಲ ಇದು ಈ ರೀತಿಯಾದಂಥ ಮಕ್ಕಳ ಒಂದು ಸ್ಟೇಟ್ಮೆಂಟನ್ನೇ ಸೀರಿಯಸ್ ಆಗಿ ಗಂಭೀರವಾಗಿ ಇಲ್ಲ ಅವ್ರು ಹೇಳಿದ ನಿಜ ಅಂತ ಆಗಿರ್ಬೋದು, ಅಥವಾ ಅದನ್ನೇ ಅಧಿಕೃತ ಅಂತ ತೆಗೆದುಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಬೇಕಾದಂಥ ಮೆಡಿಕಲ್ ಎವಿಡೆನ್ಸ್ ಆಗಿರ್ಬೋದು, ಅದೆಲ್ಲ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಟೆಕ್ನಿಕಲ್ ಎವಿಡೆನ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಹೀಗಾಗಿ ಅವರು ಈಗ ಮರಣೋತ್ತರ ಪರೀಕ್ಷೆ ಆಯಿತು ಅಂಬೇಡ್ಕರ್ ಆಸ್ಪತ್ರೆಯಲ್ಲಿ. ಆ ಅಂಬೇಡ್ಕರ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ಆದಂಥ ಬಳಿಕ ಈಗ ಇನ್ನೊಂದು ವಿಚಾರ ಏನಂತಂದರೆ ಆ ದೇಹದಲ್ಲಿ, ಅಂದರೆ ಆ ಬಾಲಕನ ದೇಹದಲ್ಲಿ ಎಲ್ಲೂ ಕೂಡ ಹಲ್ಲೆ ಮಾಡಿದಂಥ ಗಾಯದ ಗುರುತುಗಳು ಇನ್ನೂ ಕೂಡ ಸಿಗ್ತಾ ಇಲ್ಲ. ಅಂದರೆ ತಲೆ ಮೇಲೆ ಆಗಿರ್ಬೋದು ಅಥವಾ ದೇಹದ ಒಳಭಾಗದಲ್ಲಿ ಆಗಿರ್ಬೋದು, ಈತ ಅಟ್ಯಾಕ್ ಅಂದರೆ ಹೊಡೆದಿರೋಂಥ ರೀತಿಯಲ್ಲಿ ಎಲ್ಲೂ ಕೂಡ ಗಾಯದ ಗುರುತುಗಳು ಇಲ್ಲ ಅನ್ನೋ ರೀತಿಯಲ್ಲಿ ಆ ಒಂದು FS ಅಂದರೆ ಮರಣೋತ್ತರ PM ರಿಪೋರ್ಟ್ ಏನಿದೆ, PM ರಿಪೋರ್ಟಲ್ಲಿ ಆ ರೀತಿಯಾಗಿ ವೈದ್ಯರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಆ ಒಂದು ಸಾವು, ಅಂದರೆ ಆ ಬಾಲಕನ ಸಾವು ಇನ್ನೂ ಕೂಡ ನಿಗೂಢವಾಗಿರುವಂಥದ್ದು. ಆ ಸಾವು ಕಾರಣ ಇನ್ನೂ ಕೂಡ ಸ್ಪಷ್ಟತೆಯಿಂದ ಕೂಡು ಬರ್ತಾ ಇಲ್ಲ. ಒಂದು ಈಗ PM ರಿಪೋರ್ಟಲ್ಲಿ ಎಲ್ಲೂ ಗಾಯದ ಗುರುತುಗಳಿಲ್ಲ, ಅಲ್ಲೇ ಮಾಡೋದು ಸಂಬಂಧಪಟ್ಟಂತೆ ಇಡೀ ತಲೆಯ ಭಾಗದಿಂದ ಕಾಲಿನವರೆಗೂ ಕೂಡ ನಾರ್ಮಲ್ ಇದೆ ಅಂತೇಳಿ. ಜೊತೆಯಲ್ಲಿ ಆ ಬಾಲಕನ ಒಂದು ಹೃದಯ ಭಾಗದಲ್ಲಿ 2 ರಂಧ್ರಗಳು, ಸಣ್ಣ ಸಣ್ಣದಾದ ರಂಧ್ರಗಳಿವೆ, ಇಲ್ಲೂ ಕಾರ್ಡಿಯಕ್ ಅರೆಸ್ಟ್ ಏನಾದರೂ ಆಗಿದೆಯಾ ಅನ್ನೋ ಒಂದು ಅನುಮಾನ, ಶಂಕೆ ಇದೆ. ಹೀಗಾಗಿ ಸ್ನೇಹಿತರೆ ಬಾಲಕನ ಸಾವಿಗೆ ನ್ಯಾಯ ಸಿಗಬೇಕು. ಒಂದು ಆ ಬಾಲಕನ ಸಾವಿಗೆ ಕಾರಣ ಏನು, ಹೇಗೆ ಸಾವಾಯಿತು ಅನ್ನೋದು ಕೂಡ ಅದು ಇಂಪಾರ್ಟೆಂಟ್ ಆಗುತ್ತೆ. ಹೀಗಾಗಿ ಆ ಸಾವಿನ ತನಿಖೆ ಈಗ ಬಾಗ್ಲೂರು ಪೊಲೀಸರು ನಡೆಸ್ತಾ ಇದ್ದಾರೆ. ಒಂದು ಅಲ್ಲಿ ಇಡೀ ಒಂದು ಶಾಲೆಯ ವಸತಿ ಶಾಲೆಗೆ ಸಂಬಂಧಪಟ್ಟಂತೆ ಅದರ ಅಲ್ಲಿಂದ ಒಂದು ಮಾಹಿತಿಯನ್ನು ಪಡ್ಕೊಳ್ಳುವಂಥದ್ದು, ಮತ್ತು ಅವರ ಪೋಷಕರು ಕೊಡುವಂಥ ಸ್ಟೇಟ್ಮೆಂಟು, ಏನಾದರೂ ಹಿಂದೆ ಆ ಬಾಲಕನಿಗೆ ಏನಾದರೂ ಹೃದಯ ಸಂಬಂಧಪಟ್ಟಂತೆ ಅಥವಾ ಆತನ ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆಗಳಿದ್ವಾ ಇಲ್ಲವಾ ಅನ್ನೋದು ಅವ್ರು ತಗೊಂಡಿದ್ದಾರೆ. ಆದರೆ ಅವ್ರ ಕುಟುಂಬಸ್ಥರ ಗಂಭೀರವಾದಂಥ ಆರೋಪ ಏನು ಅಂತಂದರೆ ನನ್ನ ಮಗನನ್ನು ರೌಂಡ್ಸ್ ಓಡಿಸುವಂಥದ್ದು, ಹೆಚ್ಚಾಗಿ ರೌಂಡ್ಸ್ PT ಮಾಸ್ಟರ್ ಮಾಡ್ತಾಯಿದ್ರು, ರೌಂಡ್ಸ್ ಮೈದಾನದಲ್ಲಿ ರೌಂಡ್ಸ್ ಓಡಿಸ್ತಾಯಿದ್ರು, ಅವ್ರ ಮೇಲೆ ಬೇಕು ಅಂತ ಹಲ್ಲೆ ಮಾಡುವಂಥ ಕೆಲಸಗಳು ಮಾಡ್ತಾಯಿದ್ರು, ಒತ್ತಡವನ್ನು ಹೇರ್ತಾ ಇದ್ರು. ಈ ರೀತಿಯ ಆರೋಪಗಳಿದೆ. ಸಹಜ, ಅದು ಕುಟುಂಬಸ್ಥರೆಲ್ಲರಿಗೂ ಕೂಡ ಅದು ನೋವಿರುತ್ತೆ. ಮಗ ಅಂತ 6ನೇ ತರಗತಿ ಮಗ ಶಾಲೆಗೆ ಬಿಟ್ಟು ಹೋಗಿರ್ತೀವಿ, ಅಲ್ಲಿ ಮಗ ಅಲ್ಲಿ ಇದ್ಕಿದ್ದಂಗೆ ಒಂದು ಶಾಲೆಯಲ್ಲಿ ಆತ ಹಸು ನೀಗ್ತಾನೆ ಅಂತಂದರೆ ಎಂಥವ್ರಿಗೂ ಕೂಡ ಅದು ಕರುಳು ಚುರುಕನ್ನಿಸುತ್ತೆ, ಕರುಳು ಕಿತ್ತು ಬರುತ್ತೆ. ತಂದೆ ತಾಯಿಗೆ ಅದು ಪಡಲಾರದ ಸಂಕಟ, ಅದು ನೋವು ಹಾಗೆ ಕಾಡ್ತಾ ಇರುತ್ತೆ. ಅದು ನೋವು, ಅದು ಖಂಡಿತವಾಗಿಯೂ ಕೂಡ ಸಾವಿಗೆ ನ್ಯಾಯ ಸಿಗಬೇಕಾಗಿರುವಂಥದ್ದು. ಆದರೆ ಇನ್ನೂ ಕೂಡ ಅದು ಏನು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಹೀಗಾಗಿ PM ರಿಪೋರ್ಟಲ್ಲಿ ಆ ರೀತಿ ಇದೆ ಅಂತೇಳಿ, ಹೀಗಾಗಿ ಅದನ್ನೇ ಅಧಿಕೃತವಾಗಿ ತೆಗೆದುಕೊಳ್ಳದ ಪೊಲೀಸರೀಗ FSLಗೆ ಆ ಒಂದು ರಿಪೋರ್ಟನ್ನು ರವಾನೆ ಮಾಡಿದ್ದಾರೆ. ಏನಂತಂದರೆ ಹಿಸ್ಟೋಪೆಥಾಲಜಿ ಅಂತೇಳಿ ದೇಹದ ಅಂಗಾಂಗಗಳನ್ನು ಅವರು ಸ್ಯಾಂಪಲ್ಸ್ ಏನಿದೆ ಅವನ್ನು ಕಳಿಸ್ಕೊಟ್ಟಿರುವಂಥದ್ದು. ಅದರ ಮೂಲಕವಾಗಿ ದೇಹದ ಈ ಒಂದು ಅಂಗಾಂಗಗಳಲ್ಲಿ ಏನಾದರೂ
ರೋಗದ ಲಕ್ಷಣಗಳಾಗಿರ್ಬೋದು ಅಥವಾ ಸಾವಿಗೆ ಏನು ಕಾರಣ ಇರ್ಬೋದು ಅನ್ನೋದನ್ನ ಪತ್ತೆ ಮಾಡುವಂಥ ವಿಧಾನ ಈ ಹಿಸ್ಟೋಪ್ಯಾಥಾಲಜಿ ಒಂದು ಸಿಸ್ಟಮ್, ಅದು FSL ಅಲ್ಲಿ ಮಾಡಬೇಕಾಗುತ್ತೆ. ಹೀಗಾಗಿ ಅದನ್ನು ಅವರು ಈಗ ಕಳಿಸ್ಕೊಟ್ಟಿದ್ದಾರೆ. FSL ಅಲ್ಲಿ ರಿಪೋರ್ಟ್ ಬಂದ ಬಳಿಕ ಇಲ್ಲ ಈ ಒಂದು ಬಾಲಕನಿಗೆ ಇದೇ ಸಾವಿಗೆ ಕಾರಣ ಅಂತ ಸ್ಪಷ್ಟವಾಗಿ ಅದು ಗೊತ್ತಾಗುತ್ತೆ. ಹೀಗಾಗಿ PM ರಿಪೋರ್ಟಲ್ಲೂ ಅದು ಸ್ಪಷ್ಟವಾಗಿಲ್ಲ, ಅದು ಕ್ಲಾರಿಟಿಯಾಗಿ ಸಿಗಲಿಲ್ಲ. ಒಬ್ಬೊಬ್ಬರು ಅಲ್ಲಿ ಹೇಳಿಕೆ ಸ್ಟೇಟ್ಮೆಂಟ್ ಕೊಡುವಂಥದ್ದು ಬೇರೆ, ಇಲ್ಲಿ PM ಅಲ್ಲಿ ವೈದ್ಯರು ಹೇಳುತ್ತಾರಂಥ ಮಾಹಿತಿ ಬೇರೆ. ಹೀಗಾಗಿ ಫೈನಲ್ ಆಗಿ FSL ಇಂದ ರಿಪೋರ್ಟ್ ಬಂದರೆ, ಅದು ಮೆಡಿಕಲ್ ರಿಪೋರ್ಟ್ ಏನಿದೆ ಬಂದರೆ ಅದು ಒಂದು ನಿಖರತೆ ಸ್ಪಷ್ಟತೆ ಸಿಗ್ಬೋದು ಅನ್ನೋ ನಿಟ್ಟಿನಲ್ಲಿ ಈಗ ಅದನ್ನು ಸೀರಿಯಸ್ ಆಗಿ ತಗೊಂಡು ಈಗ ಪೊಲೀಸರು ಅದನ್ನು ರಿಪೋರ್ಟ್ ಕಳಿಸಿದ್ದಾರೆ. ರಿಪೋರ್ಟ್ ಬಂದ ಬಳಿಕ ಆ ಸಾವಿಗೆ ನ್ಯಾಯ ಅಂದರೆ ಆ ಏನು ಕಾರಣ ಅಂತ ಗೊತ್ತಾಗುತ್ತೆ ಆ ಮೂಲಕ. ಬಟ್ ಅದ್ರ ಒಂದು ಕಾರಣ ಗೊತ್ತಾಗುತ್ತೆ, ಆದರೆ ಆ ಕುಟುಂಬಸ್ಥರಿಗೆ ನೋವು ಶಾಶ್ವತವಾಗಿರುವಂಥದ್ದು. ಅಲ್ಲಿ ಶಾಲೆ ಬಿಟ್ಟಂಥ ಮಗು ಈ ಥರ ಸಡನ್ನಾಗಿ ಆತ ಡೆತ್ ಆದಂಥ ಸಂದರ್ಭದಲ್ಲಿ ಅದೆಂಥವ್ರಿಗೂ ನೋವಿರುತ್ತೆ. ಜೊತೆಯಲ್ಲಿ ಅದು ಸಹಜವಾಗಿ ಅಲ್ಲಿನ ಶಿಕ್ಷಕರು ಮತ್ತು ಅಲ್ಲಿ ಆಡಳಿತ ಮಂಡಳಿ ಮೇಲೆ ಕೂಡ ಅಸಮಾಧಾನ, ಆಕ್ರೋಶ ಮತ್ತು ಕೋಪ ಮತ್ತು ಅವರ ಮೇಲೆ ಒಂದು ಗಂಭೀರವಾದಂಥ ಆರೋಪಗಳು ಮಾಡುವಂಥದ್ದು ಸಹಜ. ಯಾಕಂದರೆ ಅವರು ಕೂಡ ಅದು ಸ್ಪಷ್ಟವಾಗಿ ಕಾರಣಗಳನ್ನು ಕೊಡಬೇಕಾಗುತ್ತೆ. ನೋಡೋಣ ಒಟ್ಟಾರೆಯಾಗಿ ಪೊಲೀಸರ ತನಿಖೆ ವೇಳೆ ಈ ಬಾಲಕನ ಸಾವಿಗೆ ಏನು ಕಾರಣ ಅಂತ ಮುಂದಿನ ದಿನಗಳಲ್ಲಿ ಏನು ಗೊತ್ತಾಗುತ್ತೆ, ರಿಪೋರ್ಟಲ್ಲಿ ಏನು ಬರುತ್ತೆ ಅನ್ನೋದು ಕೂಡ ನೋಡೋಣ ಸ್ನೇಹಿತರೆ. ಈ ಒಂದು ವಿಚಾರ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದಲ್ಲಿ ನ್ಯೂಸ್18 ಕನ್ನಡ ಫೇಸ್ಬುಕ್ ಮತ್ತು ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.